ओम नमः श्री यतिराजाय विवेकानंद सूदये सच्चित सुख स्वरूपाय स्वामिने तापहारिणे। Usually I call the youngsters, newcomers as a future India. The responsibility will be handed over to you to take this country further. This is an opportunity for you all to know what is your goal, what is your aim of life. ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಕೂತ್ಕೊಂಡಿರೋದು, ನಿಮ್ಮ ಪೋಷಕರ ಜೊತೆ ಬಂದು ಕೂತ್ಕೊಂಡಿರೋದು, ಮತ್ತೆ ನಿಮ್ಮ ಶಿಸ್ತು, ನಿಮ್ಮ ನಡೆ, ನಿಮ್ಮ ವಿಚಾರಧಾರೆ ನಮ್ಮಂಥವ್ರಿಗೆ ಧೈರ್ಯ ತರ್ತಿದೆ. ಇಲ್ಲ, ನಮ್ಮ ದೇಶನ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ನ್ಯೂ ಇಂಡಿಯಾ ವಿಲ್ ಬಾರ್ನ್ ಅಂತ. ಐ ಆಮ್ ವೆರಿ ಹ್ಯಾಪಿ ಅವ್ರ ಮಾತನ್ನ ನೀವು ನಿಜ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀರ. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವಂತಹ ಈ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳು, ಶ್ರೀರಾಮಕೃಷ್ಣ ಆಶ್ರಮದ ನೆರಳಿನಲ್ಲಿ ತನ್ನ ಜೀವನವನ್ನು ಅರಳಿಸಿಕೊಂಡಂತಹ ಶ್ರೀ ಉಡಿ ಕೃಷ್ಣಾಜಿಯವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ 2024 ಒಂದು ವಿದ್ಯಾಸಂಸ್ಥೆಗೆ ಬರುವಾಗ ಶಾಸ್ತ್ರೀಯವಾಗಿ ವೇದ ಘೋಷದ ಜೊತೆ ಆ ಆಚಾರ್ಯರುಗಳು ಜೊತೆಲಿ ಬಂದು ವೆಲ್ಕಮ್ ಮಾಡೋದಿದ್ದಲ್ಲ, ಸ್ವಾಗತ ಮಾಡೋದಿದ್ದಲ್ಲ, ಅದು ಬಹಳ ಆಶ್ಚರ್ಯಕರ. ನಿಮಗೆ ಈಗ ಅರ್ಥ ಆಗ್ತಿರ್ಬೋದು ನಲಂದ ಯೂನಿವರ್ಸಿಟಿಯ ಗ್ಲೋರಿ ಹೇಗಿರ್ಬೋದು ಅಂತಿತ್ತು. ಆಗ 10,000 ಜನ ಸ್ಟೂಡೆಂಟ್ಸ್, 2,000 ಜನ ಆಚಾರ್ಯರುಗಳು ಕಾನ್ಸ್ಟಾಂಟಿನೋಪಲ್ ಇಂದ, ಏಳನಿಂದ, ಬೇರೆ ಬೇರೆ ಸ್ಥಳಗಳಿಂದ. ಆಗ್ಲೂ ಸಿಇಟಿ ಎಕ್ಸಾಮ್ ಇತ್ತು ನಮ್ಮ ಈ ವಿಶ್ವವಿದ್ಯಾಲಯದ ಒಳಗಡೆ ಬರಲಿಕ್ಕೆ. ನಂಗೆ ಅವೆಲ್ಲ ಜ್ಞಾಪಕ ಬರುತ್ತೆ. ಕೃಷ್ಣಾಜಿಯವರೇ, ನಿಮ್ಮ ಎಲ್ಲ ಸಂಸ್ಥೆಗಳನ್ನ ನಾವು ರಾಮಕೃಷ್ಣ ಆಶ್ರಮದಿಂದ ನಾವು ನೋಡ್ತಾ ಇದ್ದೀವಿ. ವಿ ಆರ್ ಪ್ರೌಡ್ ಆಫ್ ಯು. ಶ್ರೀ ಲೋಕನಾಥ್ ಜಿ ಬಗ್ಗೆ ನಾನು ಏನಾದ್ರು ಹೇಳಬೇಕು ಅಂತ ಕೇಳ್ಕೊಳ್ಳೋಣ. ಅವ್ರೇನು, ಅವ್ರು ಯಾರು, ಅವರು ಖಜಾಂಚಿ, ಎಲ್ಲ ಸರಿ, ಇನ್ನೇನಾದ್ರೂ ಇದೆಯಾ ಅವ್ರ ವಿಷಯ ಅಂತ ಕೇಳಿದಾಗ ಅದ್ಭುತವಾದ ಒಂದು ವಿಚಾರ ಗೊತ್ತಾಯ್ತು. ಅವರ ಮನೆಯ ಮುಂದಿನ ಜಗಲಿಯ ಮೇಲೆ, ಕಲ್ಲಿನ ಮೇಲೆ ಸ್ವಾಮಿ ವಿವೇಕಾನಂದರು 1891-92 ಇಸ್ವಿನಲ್ಲಿ ಮೈಸೂರು ಮಹಾರಾಜ ನೋಡಕ್ ಬಂದಾಗ ಆ ರಸ್ತೆಯಲ್ಲಿ ಹೋದಾಗ ಸುಸ್ತಾಗಿ ಅವ್ರ ಮನೆ ಮುಂದೆಯ ಆ ಜಗಲಿ ಮೇಲೆ ಕೂತ್ಕೊಂಡಿದ್ರಂತೆ. ಎಂತಹ ಮಹಾನುಭಾವನ ವೀರ ಸನ್ಯಾಸಿ, ವಿಶ್ವವಿಜೇತ ಆ ವ್ಯಕ್ತಿ ಕೂತ್ಕೊಂಡಿದ್ದ ಸ್ಥಳ ಅವ್ರ ಮನೆ ಮುಂದೆ ಅಂದಾಗ ಅವ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗಲ್ಲ. ಯಾಕೆಂದ್ರೆ he has touched the stone where the God had sat. ನಿಮ್ಮ ಅದೃಷ್ಟ, ಇಷ್ಟು ಒಳ್ಳೆಯ ಪ್ರಿನ್ಸಿಪಾಲ್ ಇದ್ದಾರೆ. ನಿಮ್ಮ ಅದೃಷ್ಟ ಅದು. ನಾನು ನಿಮ್ಗೆ ಅವ್ರು ಹೊಗಳಬೇಕು ಅಂತ ಹೇಳ್ತಿಲ್ಲ, ನನ್ನ ಹೃದಯಾಂತರಾಳದಿಂದ ಬರ್ತಿರೋ ಮಾತು. The words are not coming from my throat, but it is coming from my heart. Because I have seen the principals, how they work, how they dispense their duties. And here is the great principal who really feels for you. ನಾನು 3 ವರ್ಷ ತೆಗೆದುಕೊಂಡಿದ್ದೀನಿ ಬರ್ಲಿಕ್ಕೆ. ಪ್ರತಿ ವರ್ಷ ಹೇಳೋರು, ಬನ್ನಿ ಸ್ವಾಮೀಜಿ, ನಮ್ಮ ಹುಡುಗರು ಸ್ವಲ್ಪ ಮಾತನಾಡಿ ಹೇಳಿ ಅವರ ಮುಂದಿನ ಭವಿಷ್ಯವನ್ನ
ನಿರ್ಮಾಣ ಮಾಡೋದಕ್ಕೆ ಒಂದು ದಾರಿ ತೋರಿಸಿ ಅಂತ. ಒಬ್ಬ ವ್ಯಕ್ತಿ ಸಾವಿರಾರು ಜನಕ್ಕೋಸ್ಕರ ತನ್ನನ್ನೇ ತಾನು ಮತ್ತೊಬ್ಬರ ಹತ್ರ ಬೇಡ್ಕೊಂಡು ಕರ್ಕೊಂಡ್ಬನ್ನಿ, ಬನ್ನಿ ಸ್ವಾಮೀಜಿ ಅಂತ ಹೇಳ್ತಾರಲ್ಲ, ಸಿದ್ಧಾರ್ ಹೋನೆ ತೋ ಸರ್ದಾರ್ ಬರ್ತಾರೆ. ಸೊ ಇವರು ಆ ರೀತಿಯ ವ್ಯಕ್ತಿ. ನೀವೆಷ್ಟು ಅದೃಷ್ಟವಂತರು, ಇಂತಹ ಒಬ್ಬರು ಪ್ರಿನ್ಸಿಪಾಲ್ನ ಪಡೆದಿದ್ದೀರಾ. ಜೊತೆನಲ್ಲಿ ಎಲ್ಲ ಆಚಾರ್ಯರು, ಬೋಧಕ ವರ್ಗದ ಎಲ್ಲರನ್ನು ಉಪಾಧ್ಯಾಯ. ಅದಕ್ಕೆ ನಮ್ಮ ಉಪನಿಷತ್ತು ಹೇಳುತ್ತೆ, ಮಾತೃದೇವೋಭವ ಮೊದಲೇದು, ಪಿತೃದೇವೋಭವ ಎರಡನೇದು, ಆಚಾರ್ಯ ದೇವೋಭವ. ನೀವೆಲ್ಲರಿಗೂ ನಾನು ಎಷ್ಟು ನಮಸ್ಕಾರ ಮಾಡಿದ್ರು ಸಾರಿಗೆ. ಯಾಕೆಂದ್ರೆ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ನೀವು ಜ್ಞಾಪಿಸ್ಕೊಳ್ಳಿ. 2 ವರ್ಷ ನೀವು ಇರಬೇಕು. ಯಾಕೆ ಇವ್ರಿಗೆ ನೀವು ಗೌರವ ಕೊಡಬೇಕು ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಅದೆಷ್ಟೇ ಹಾಡು ಅದ್ಭುತವಾಗಿರ್ಬೋದು, ಎಷ್ಟೇ ಹಾಡು ಸುಮಧುರವಾಗಿರ್ಬೋದು, ಒಂದ್ಸರಿ 2 ಸರಿ ಕೇಳಬಹುದು. ಅದೆಷ್ಟೇ ವಿಚಾರ ಚೆನ್ನಾಗಿರ್ಬೋದು, 1-2-3 ಸರಿ ಕೇಳಬಹುದು. ಅವ್ರ ಜೀವನ ಪೂರ್ತಿ ಪಾಠವನ್ನ ಪ್ರತಿ ದಿವಸ ಬರೋ ಹುಡುಗರಿಗೆ, ಬರೋ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರ್ತಾರಲ್ಲ, ಸ್ವಲ್ಪನೂ ಬೇಜಾರಾಗದೆ, ಫೆಟಿಗ್ ಬರದೆ, ಅವ್ರಿಗೆ ಮೊನೋಟನಸ್ ಆಗದೆ, ಅದಕ್ಕೆ ಅವ್ರಿಗೆ ನಾವು ಸರ್ವಭೂತೇಶು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ದಯಾರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ ಅಂತ ಹೇಳ್ತೀವಿ. ಇದು ಶೇಷಾದ್ರಿಪುರಂ ಸಂಸ್ಥೆಗಳ ವಿಶೇಷತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ತಮಾಷೆ ಅನ್ಸ್ಬೋದು, ಕೆಲವರು ತಮಾಷೆ ಅನ್ಕೋತಾ ಇದ್ದಾರೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ, ಇದು ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ದು ಇಲ್ಲಿ ನೀವು ಸರಿಯಾಗಿ ಜೀವನವನ್ನ ನಡೆಸ್ಕೊಂಡ್ರೆ, ಇಲ್ಲಿ ನೀವು ಸರಿಯಾದ ಗುರಿ. ಈಗ ಭಾನುವಾರ ಗುರು ಪೂರ್ಣಿಮೆ ಇದೆ. ಇತ್ತೀಚಿನ ಜನಗಳಿಗೆ ಗುರುನೂ ಇಲ್ಲ, ಗುರಿನೂ ಇಲ್ಲ. ನೀವು ಕೇಳಿ, ಎಲ್ಲ ಹೋಗ್ತಿದ್ಯೋ? ಇಲ್ಲೇ. ಎಷ್ಟೊತ್ತಿಗೆ ಬರ್ತೀಯೋ? ಗೊತ್ತಿಲ್ಲ. ಎಷ್ಟೊತ್ತಿರ್ತೀಯೋ? ಸುಮ್ಮನೆ. ಒಂದು ಪಾಯಿಂಟ್ ಇಲ್ಲ. ಸ್ವಾಮಿ ವಿವೇಕಾನಂದ ಟೇಕ್ ಅಪ್ ಅನ್ ಐಡಿಯಾ, ಥಿಂಕ್ ಆನ್ ದಟ್ ಐಡಿಯಾ, ಡ್ರೀಮ್ ಆನ್ ದಟ್ ಐಡಿಯಾ, ವರ್ಕ್ ಆನ್ ದಟ್ ಐಡಿಯಾ, ಲಿವ್ ಆನ್ ದಟ್ ಐಡಿಯಾ ಅಲೋನ್. ದಿಸ್ ಇಸ್ ದಿ ವೇ ಟು ಸಕ್ಸಸ್ ಅಂತಾರೆ. ದಿಸ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು. ನಿಮ್ಮಿಂದ ನಾವೇನು ಬಯಸೋದಿಲ್ಲ. ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲ ಹಿರಿಯರಿದ್ದಾರೆ. ಖಂಡಿತವಾಗಿ ನಾವೆಲ್ಲರೂ ನಿಮ್ಮಿಂದ ಏನೇನು ಬಯಸೋದಿಲ್ಲ. ಈಗ ಸರ್ಟಿಫಿಕೇಟ್ಸ್ ಎಲ್ಲ ತೆಗೆದುಕೊಂಡು ಹೋದ್ರಲ್ಲ, ಆ ರೀತಿಯ ಒಂದು ಎತ್ತರದ ಸ್ಥಳಕ್ಕೆ ನೀವು ಬನ್ನಿ ಅಂತ ನಾವು ಬಯಸ್ತೀವಿ. ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಓನ್ಲಿ ಇಟ್ ವಿಲ್ ಬಿ ಅನ್ವೇಲಿಂಗ್. ಅದು ಸ್ವಾಮಿ ವಿವೇಕಾನಂದ ಹೇಳಿದ್ದು. ಇಷ್ಟು ಹೇಳಿ ಈ ಸಂಸ್ಥೆಯ ಬಗ್ಗೆ ನಾನು ಓದುವಾಗ, ದಿ ಆಬ್ಜೆಕ್ಟಿವ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ ಇಸ್ ಟು ಇಂಪಾರ್ಟ್ relevant, value-based and complete education to ensure the achievement of academic potential of each student, to enact their role in the every changing world scenario, so that they are empowered to play their critical role completely in the advancing fields of across the globe. ಇದು ಈ ಸಂಸ್ಥೆಯ ಧ್ಯೇಯ ವಾಕ್ಯ ಅಂತ ಹೇಳುವುದು. ಪೋಷಕರು ಕೇಳಿ, ಆಸ್ಕ್ ಯುವರ್ ಪೇರೆಂಟ್ಸ್, ಏನ್ ಬೇಕು ನಿಮ್ಮ ಹುಡುಗನಿಂದ? ಏನಿಲ್ಲ, ಪಾಸ್ ಆದ ಒಂದು ಚಾಕ್ರಿ ಸಿಕ್ಕಿದ್ರೆ ಸಾಕು. ಯಾರನ್ನು ನೀವು ಕೇಳಿ ನೋಡಿ, ಏನಾಗಬೇಕು ಈ ಮಗು ನಿಮ್ಗೆ, ಈ ವಿದ್ಯಾರ್ಥಿ ಏನ್ ಸ್ವಲ್ಪ ಓದ್ಬಿಡು, ಒಂದು ಸರ್ಟಿಫಿಕೇಟ್ ತಗೊಂಡು ಕೆಲಸ ಸಿಕ್ಕಿದ್ರೆ ಸಾಕು. ಇನ್ನು ಒಂದು ಡಾಕ್ಟರ್ ಆದ್ರೆ ಸಾಕು, ಎಂಜಿನಿಯರ್ ಆದ್ರೆ ಸಾಕು, ಏನೋ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಇನ್ನೂ ಸಂತೋಷ. ಏನು ಕೆಲಸನೇ ಮಾಡಬಾರ್ದಲ್ಲ, ಕೆಲಸನೇ ಮಾಡದೆ ಇರಬೇಕು ಅಂತ ಸಂಸ್ಥೆ ಬೇಕು ಅಂದ್ರೆ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಗವರ್ಮೆಂಟ್ ಅಫಿಷಿಯಲ್ಸ್ ಹೂ ಆರ್ ಸಿಟ್ಟಿಂಗ್ ಹಿಯರ್, because day and night I am working with them. I know what is their mindset. I am not blaming them. It's the situation has made them like that. ನೋಡಿ, ಎಷ್ಟು ಜನ ಕೆಲಸ ಮಾಡ್ತಿದ್ರು, ಇವರು ಫೈಲ್ ಇಟ್ಟು ಖಾಲಿ ಮಾಡ್ಬಿಡ್ತಿದ್ದ. ಈಗ ಅಲ್ಲದೆ ಭಕ್ತರೆಲ್ಲ ಬೈದ್ರು, ಫೈಲ್ ಹಾಗೆ ಮಹಾ ದೊಡ್ಡದು, ಏನೇನು ಸರ್ವಜ್ಞ, ಇಡಪ್ಪ ಫೈಲ್ ಪರವಾಗಿಲ್ಲ, 2 ತಿಂಗಳಾದ್ಮೇಲೆ ತಂದಾಗ ಹೌದಲ್ವಾ ಅಂತ ಹೇಳಿ ಅವನು ಅದರೊಳಗಡೆ ಸೇರ್ಕೊಂಡಿದ್ದಾರೆ. We don't want such citizens in our country. We want people like you who really feel for our country. ಏನು ನಿಮ್ಮೊಂದು ವಿಚಾರ ಹೇಳ್ತೀನಿ, ಸ್ವಲ್ಪ ನೋವಾಗುತ್ತೆ, ಅದನ್ನ ಜ್ಞಾಪಿಸ್ಕೊಳ್ಳಿ. ನಾನು ತುಮಕೂರು ಯೂನಿವರ್ಸಿಟಿನಲ್ಲಿ ನಿಮ್ಮ ಹಾಗೆ ಮಕ್ಕಳಿಗೆ, ನೀವು ಅಂದ್ರೆ PUC, ಅವರು ಸರ್ BA, BCom, ಆಮೇಲೆ BSc, MCom ಎಕ್ಸೆಟ್ರಾ ಎಕ್ಸೆಟ್ರಾ.
the vice chancellor came to my office. He said, Swamiji, I want for help from you. I said, what's the matter? You are university vice chancellor, you have come here. No, I want to tell you something, Swamiji. ನಾನು ಎಲ್ಲರ ಹತ್ರನೂ ಕೇಳಿದೆ. They said, go to Swamiji, he is the right man to help you. So what help you need, dear? You are a vice chancellor of the entire university. ಇಲ್ಲ ಸ್ವಾಮೀಜಿ, ನಿಮ್ಗೆ ಏನೋ ಹೇಳ್ತೀನಿ ಬನ್ನಿ ಅಂತ. He took me to the classes of that university. You know, Tumkur University is the main road, and almost 90% students come from the rural area. I said, yes, ಇದೆಲ್ಲ ಕಾಮನ್ ಅಲ್ಲ. ಇಲ್ಲ ಸ್ವಾಮೀಜಿ, ನಾನು ಸ್ವಾಮಿ ವಿವೇಕಾನಂದ ವಿಚಾರಧಾರೆ ಮತ್ತು ನಮ್ಮ ದೇಶದ ಈಗಿನ ಸ್ಥಿತಿನೆಲ್ಲ ನೋಡಿ ನಾನೊಂದನ್ನು ಯೋಚನೆ ಮಾಡಿದ್ದೀನಿ, ನೀವು ನನ್ನ ಸಹಾಯ ಮಾಡಿ. ನೀವೆಷ್ಟು ಪುಣ್ಯವಂತರು, ಎಷ್ಟು ನಿಮ್ಮಲ್ಲಿ ಎಷ್ಟು ಅದೃಷ್ಟವಂತರು ಅಂತ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ನೀವು ನೋಡಿದಾಗ. ಲಾಸ್ಟ್ ಬೆಂಚಲ್ಲಿ ಹಿಂದ್ಗಡೆ ಇರುವ 2-3 ಬೆಂಚಲ್ಲಿ ಹೆಣ್ಮಕ್ಳು ಕೆಲವರು ಮಲಗ್ಕೊಂಡ್ಬಿಟ್ಟಿದ್ರು, ಕೆಲವರು ಅರ್ಧ ಮಲಗಿದ್ರು, ಗಂಡು ಹುಡುಗರು ಕೆಲವರು ಸುಸ್ತಾಗಿ ಒಂದ್ ಕಡೆ ಕೂತಿದ್ರು. ಸ್ವಾಮೀಜಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ ಬನ್ನಿ ಎಂದು ನಾನು ಹೋದೆ. ಏನಪ್ಪಾ, ಯಾಕಪ್ಪ ಇಷ್ಟು ಸುಸ್ತಾಗಿ ಮಲಗಿದ್ಯಾ, ಯಾಕಪ್ಪ? ಸ್ವಾಮೀಜಿ, ನಾನು ಒಬ್ಬ ಬಡ ರೈತನ ಮಗ, ಒಬ್ಬ ಕೂಲಿ ಕಾರ್ಮಿಕನ ಮಗ, ಒಬ್ಬ ಪೋರ್ಟರ್ ಮಗ, ಒಬ್ಬ ಆಟೋ ಡ್ರೈವರ್ ಮಗ. ನನ್ನಲ್ಲಿ ಏನಿಲ್ಲ ಸ್ವಾಮೀಜಿ. ಪ್ರತಿ ದಿವಸ ನಾನು ದೊಡ್ಡಬಳ್ಳಾಪುರದಿಂದ ಬಸ್ಸಲ್ಲಿ ಬರ್ತೀನಿ ತುಮಕೂರಿಗೆ, ದಾಬಸ್ಪೇಟೆಯಿಂದ ಬಸ್ಸಲ್ಲಿ ಬರ್ತೀನಿ ತುಮಕೂರಿಗೆ. BMW, ರೋಲ್ಸ್ ರಾಯ್ ಕಾರ್ ಇಲ್ಲ, ಯಾವ್ದು ಇಲ್ಲ ಮಕ್ಕಳಿಗೆ. ಅವರೆಲ್ಲ ವಿಲೇಜರ್ಸ್ ಅಂತ ಅನ್ಕೋತೀವಿ ನಾವು. ಆ ಮಕ್ಕಳು ಬಂದು ಕಾಲೇಜಿಗೆ ಬಂದಾಗ ಅವ್ರಿಗೆ ಮಧ್ಯಾಹ್ನದ ಊಟ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಿಡ್ಬೇಕು, ಬಸ್ ಬರುತ್ತೆ ಅಂತ. 8 ಗಂಟೆ ಕ್ಲಾಸು, 3 ಗಂಟೆಗೆ ವಾಪಸ್ ಹೋಗ್ಬೇಕು, ಮಧ್ಯ ಊಟ ಇಲ್ಲ. ನೀವ್ ಅನ್ಕೋಬಹುದು ಡಾಬಾಗ್ ಹೋಗ್ಬೋದು, ಬರ್ಗರ್ ತಗೋಬಹುದು, ನೀವ್ ಹೇಳ್ಬೋದು. ಅವ್ರ ಚಿಂತೆ ನೋಡಿ, ಒಂದು ದಿವಸ ಏನೋ ಕೊಡ್ಬೋದು ಅಪ್ಪ ದುಡ್ಡ, ಪ್ರತಿ ದಿವಸ 50 ರೂಪಾಯಿ 60 ರೂಪಾಯಿ ಎಲ್ಲಿ ಸಿಗುತ್ತೆ ಸ್ವಾಮೀಜಿ? ಅದಕ್ಕೆ ಏನ್ ಮಾಡ್ತೀರಾ? ರಾತ್ರಿ ಅಡಿಗೆ ಮಾಡಿದ್ದನ್ನ ಬೆಳಗ್ಗೆ ಟಿಫಿನ್ಗೆ ಇಟ್ಕೊಂಡ್ ಬರ್ತೀವಿ. ಬೆಳಿಗ್ಗೆ 11 ಗಂಟೆ 12:30 ಬೆಲ್ ಹೊಡೆದಾಗ ಆ ಕ್ಯಾರಿಯರ್ ತೆಗೆದ್ರೆ ಸ್ಟೀಲ್ ಆಗಿಬಿಡುತ್ತೆ ಊಟ, ಕಪ್ಪದ ಸ್ಮೆಲ್ ಬರುತ್ತೆ. ಅದನ್ನು ತಗೊಳಲ್ಲ. ಅಮ್ಮ ಬೈತಾಳೆ ಊಟ ತಗೊಳ್ತಿಲ್ಲ ಅಂತ ಹೇಳಿದ್ರೆ, ತಗೊಂಡಿದ್ದೀವಿ ಅಂತ ಸುಳ್ಳು ಹೇಳ್ತೀವಿ. ಅಮ್ಮನ ಕಣ್ಣಲ್ಲಿ ನೀರು ಬರ್ಸ್ಬಾರ್ದು ಅಂತ, ಅಪ್ಪನ ಕಣ್ಣಲ್ಲಿ ನೀರು ಬರ್ಸ್ಬಾರ್ದು ಅಂತ ಹಚ್ಕೊಂಡಿರ್ತೀವಿ. ಕ್ಲಾಸ್ ತಗೊಳ್ತಾ ಇದ್ದಾರೆ, ಆದ್ರೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನನ್ನ ತಲೆ ತಿರುಗುತ್ತೆ. ಅದಕ್ಕೆ ಕೂತ್ಕೊಂಡಿದ್ದ ಒಬ್ಳು ಹುಡುಗಿ ಹೇಳಿದಾಗ, ಮೇರಾ ಭಾರತ್ ಮಹಾನ್ ಆಯ್ತು ಅನ್ಸುತ್ತಾ ನಿಮ್ಗೆ? ನಿಮ್ಮ ಸಹೋದರಿಯಲ್ವಾ, ನಿಮ್ಮ ಬ್ರದರ್ಸ್ ಅಲ್ವಾ? ಡೋಂಟ್ ಯು ಫೀಲ್ ಫಾರ್ ದೆಮ್ ಅಂತ ಅನ್ಸುತ್ತೆ. ಆಗ ನಾ ಹೇಳಿದೆ ಪ್ರಿನ್ಸಿಪಾಲ್ಗೆ, ವೈಸ್ ಚಾನ್ಸಲರ್ಗೆ, ಸರ್ ಏನ್ ಬೇಕು ಹೇಳಿ. ಅವ್ರು ಹೇಳಿದ್ರು, ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಕೊಡೋಣ, ಎಲ್ಲರೂ ಬಡವರು ಸರ್, ಕೊಟ್ಬಿಡೋಣ ಸ್ವಾಮೀಜಿ ಅಂದ್ರು. ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕಂಟ್ರಿ, ಒನ್ ಯೂನಿವರ್ಸಿಟಿ ಅಂಡರ್ ದಿ ಗೈಡೆನ್ಸ್ ಆಫ್ ವೈಸ್ ಚಾನ್ಸಲರ್, ದಿ ಮಧ್ಯಾಹ್ನದ ಊಟ ಅಂದ್ರೆ ಮಿಡ್ ಡೇ ಮೀಲ್ ಇಸ್ ಬೀಂಗ್ ಸ್ಪಾನ್ಸರ್ಡ್. 1,500 ಮಕ್ಕಳು ಊಟ ಮಾಡ್ತಾ ಇದ್ದಾರೆ. 1,500 ಮಕ್ಕಳು ಕ್ಯೂ ನಿಂತ್ಕೊಳ್ತಾರೆ. ನಾ ಹೇಳಿದೆ, ನಾನು ರಾಮಕೃಷ್ಣ ಆಶ್ರಮದವನು, ಕೃಷ್ಣಾಜಿ ಅವ್ರಿಗೆ ಗೊತ್ತು, ನಾವು ಸಿಸ್ಟಮ್ ಇದೆ, ನಾವು ರಾಮಕೃಷ್ಣ ಆಶ್ರಮ. ಅಯ್ಯೋ ಸ್ವಾಮೀಜಿ ಅವರು ಕಾಲೇಜ್ ಹುಡುಗರು BA BSc MSc MCom ಎಲ್ಲ ಓದಿದ್ದಾರೆ, ಅವ್ರಿಗೆ ತಟ್ಟೆಗಳು ಅಂತ ಹೇಳೋಕ್ಕಾಗುತ್ತಾ, ಕ್ಯೂ ನಿಂತ್ಕೊಂತ ಹೇಳೋಕ್ಕಾಗುತ್ತಾ? ಸ್ವಾಮೀಜಿ ಏನಾಗುತ್ತೋ ಏನೋ ಫಸ್ಟ್ ಡೇ ಅಂದ್ರು. ನೀವು ನನಗೆ ಬಿಟ್ಬಿಡಿ, ಆ ಪ್ರಾಬ್ಲಮ್ ಇಲ್ಲ, ನಾ ಸಾಲ್ವ್ ಮಾಡ್ತೀನಿ. ನಮ್ಮ ಕಡೆಯಿಂದ 1,500 ತಟ್ಟೆ, 1,500 ಲೋಟ, ಅದಕ್ಕೆ ಇಡೋಂತ ಎಂತದ್ದು ಸಿಸ್ಟಮ್ ಎಲ್ಲ ಅದೇ ಬೀರುಗಳನ್ನೆಲ್ಲ ತಂದು ಕೊಟ್ಟಿದ್ದಾಯ್ತು, ಇಟ್ಟಾಯ್ತು. ಅವರು ರ್ಯಾಕ್ಸ್ ಎಲ್ಲ ತಂದಾಯ್ತಾಯ್ತು. ಅವ್ರಿಗೆ ಗೊತ್ತು, ಕೃಷ್ಣಾಜಿ ಇವರು ಪ್ರತಿ ದಿವಸ ಇಡ್ತಾ ಇದ್ರು ಆ ರ್ಯಾಕ್ ಅಲ್ಲಿ. ಪ್ರಿನ್ಸಿಪಾಲು ಗಾಬರಿ ಆಗ್ಬಿಟ್ಟಿದ್ದಾರೆ, ವೈಸ್ ಚಾನ್ಸಲರ್ ಗಾಬರಿ ಆಗ್ಬಿಟ್ಟಿದ್ದಾರೆ. ಸ್ವಾಮೀಜಿ ಇವರೇನು ಚಿಕ್ಕ ಮಕ್ಕಳ ಸ್ವಾಮೀಜಿ, ಸ್ವಾಮೀಜಿ ಇವರೆಲ್ಲ ಕಾಲೇಜ್ ಹುಡುಗರು ಸ್ವಾಮೀಜಿ, ಬೇಡ ಸ್ವಾಮೀಜಿ ಏನೋ ಮಾಡೋಣ, ಬೇರೆ ಒಂದು ಪ್ಯಾಕೆಟ್ ಮಾಡೋಣ, ಬಳಸ್ಬೇಕು, ಬಿಸಿ ಬಿಸಿ ಊಟ ಕೈಯಲ್ಲಿ ಬಳಸ್ಬೇಕು, ನೋಡೋಣ ರೀ ಅವ್ರು ಯಾರು ಕ್ಯೂನಲ್ಲಿ ಬರ್ತಾರೋ ಇಲ್ಲ, ನಾನೇ ನೋಡ್ತೀನಿ. ಸ್ವಾಮೀಜಿ ಹೆಂಗಾರು ಮಾಡಿ ಕ್ಯೂ ನಿಲ್ಲಿಸ್ತೀನಿ, ತಟ್ಟೆ ತೊಳಿಬೇಕು ಅಂತೀರಲ್ಲ ಸ್ವಾಮೀಜಿ, ಲೋಟ ಹೇಳಿ ಸ್ವಾಮೀಜಿ ಅವ್ರ ಕೈಲಿ ಆಗಲ್ಲ ಅಂತ. ಇವತ್ತು ಬನ್ನಿ, 1,500 ಮಕ್ಕಳು MSc MCom BSc ರಿಸರ್ಚ್ ಸ್ಕಾಲರ್ಸ್, they stand in queue
and come and receive the food and enjoy the food and ತಗೊಂಡೋಗಿ ವಾಶ್ ಮಾಡಿ ಇಡ್ತಾರೆ. ದಿಸ್ ಈಸ್ ಇಂಡಿಯಾ. ಭಾರತೀಯತೆ, ಭಾರತೀಯತೆ, ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರ. ಈಗ ಹೇಳ್ತೀವಿ ನೋಡಿ ಕ್ಲೈಮ್ಯಾಕ್ಸ್. ಅವರ ತಂದೆ ತಾಯಿಗಳು ತೆಲುಗಲ್ಲಿ ಕೇಳಿ ಎప్పుడు ಸ್ವಾಮೀಜಿ ಅವ್ರು చూడాల ನನಗೆ ಸ್ವಾಮೀಜಿ ವಾರಕ್ಕೊಂದು ದಿವಸ ಬರ್ತಾರೆ ಅಷ್ಟೇ. ಈಗ ಇಲ್ಲ ನಾನು ನಿಮ್ಮನ್ನೇ ನೋಡಿ ನಮ್ಮ ಹುಡುಗಿ ಸ್ಪೂನ್ ತೆಗೆದಿರ್ತಿರ್ಲಿಲ್ಲ, ನಮ್ಮ ಒಂದು ಸ್ಪೂನ್ ತೆಗೆದಿರ್ತಿರ್ಲಿಲ್ಲ. ಇವತ್ತು ಅಮ್ಮ ಏನ್ ಸಹಾಯ ಮಾಡ್ಲಿ ಅಂತ ಹೇಳ್ತಾರೆ, ಪಾತ್ರೆ ತೊಳ್ಕೊಡ್ಲ ಅಂತ ಕೇಳ್ತಾರೆ. ಇದನ್ನ ಸಂಸ್ಕಾರ, ಇದನ್ನ ನಾವು ಸಂಸ್ಕಾರ ಅಂತ ಹೇಳುದು. ಇಂತಹ ಸಂಸ್ಥೆಗಳು ಆ ಸಂಸ್ಕಾರನ ತೋರಿಸ್ತಾ ಇದ್ದಾರೆ ನಿಮಗೆ. ನಿಜಕ್ಕೂ ನಾನು ಹೇಳ್ತೀನಿ, ನೀವು ಅದೃಷ್ಟವಂತೆ. ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಇದೆಲ್ಲ ಇದೆ. ನಾನು ಅಲ್ಲಿಗೆ ಬರ್ತೀನಿ ವಾಪಸ್ಸು. ಏನಾಗಬೇಕು ಅಂತಿದೆ? ಡಾಕ್ಟರ್ ಆಗಬೇಕು ಅಂತಿದೆ. ನೀನೇನಾಗಬೇಕು ಅಂತಿದ್ಯಾ? ಗೌರ್ಮೆಂಟ್ ಕೆಲಸ. ನೀನೇನಾಗಬೇಕು? ಇಂಜಿನಿಯರ್ ಆಗಬೇಕು. ನೀನಾಗಬೇಕು? ಸ್ಕಾಲರ್. ಯಾರು ಸಹ ನನ್ನ ಮಗ ನನ್ನ ಮಗಳು ಹ್ಯೂಮನ್ ವ್ಯಾಲ್ಯೂಸ್ ಇದ್ದಂತಹ ಒಬ್ಬ ಹ್ಯೂಮನಿಸಂ ತಿಳ್ಕೊಂಡಂತಹ ವ್ಯಕ್ತಿ ಆಗ್ಬೇಕು ಅಂತ ಯಾರು ಹೇಳೋದಿಲ್ಲ. ಮನುಷ್ಯನಾಗಬೇಕು ಅಂತ ಯಾರು ಹೇಳೋದಿಲ್ಲ. ಕುವೆಂಪು ಹೇಳ್ತಾರೆ ಮಾನವನಾಗು ಮೊದಲು ಅಂತ. ಆಗುದಿಲ್ಲ. ಮಾನವೀಯತೆ ಅನ್ನೋದು ಶುಷ್ಕವಾಗ್ಬಿಟ್ಟಿದೆ ನಮ್ಮ ಹೃದಯದಲ್ಲಿ. ಹೇಳೋ ಉದಾಹರಣೆ, ಆ ಸರ್ಕಲ್ ಅಲ್ಲಿ ಹೋಗಿ ಒಂದು ಆಕ್ಸಿಡೆಂಟ್ ಆಗಿದೆ, ಅವ್ನು ಬಿದ್ದಿದ್ದಾನೆ, ಹೇಳ್ತಾನೆ ಪ್ಲೀಸ್ 102 ಫೋನ್ ಮಾಡಿ, ಒಂದು ಕಪ್ ನೀರು ಕೊಡಿ. ಮಾತಾಡಿದ್ ನೋಡಿದ್ದೀರಾ? ಇಲ್ಲ. ಯಾವ್ದಾದ್ರು ಸಿನಿಮಾದಲ್ಲಿ ದಯವಿಟ್ಟು ಕ್ಷಮಿಸಿ 2 ರೀಲ್ ಉಳಿಸ್ಕೊಂಡ್ಬಿಟ್ಟಿದೀವಿ, 2 ರೀಲ್ ಬಿಡ್ತೀವಿ ಈಗ ಅಂದ್ರೆ ಯಾರಾದ್ರೂ ಎದ್ದೋಗೋದು ನೋಡಿದ್ರೆ ಚಪ್ಪಾಳೆ ಮಿಷನ್ ಹೊಡಿತಾರೆ. ಇನ್ನೂ 2 ರೀಲ್ ಇದೆ, ಕೂತ್ಕೊಳ್ಳೋ. ಮೇಡಮ್ ನಿಮ್ಗೆ ಹೇಳಿದ್ರು, ಪ್ರಿನ್ಸಿಪಾಲ್ ಹೇಳಿದ್ರು, ಸ್ವಾಮೀಜಿ ಮಾತಾಡ್ತಾರೆ 1 ಅವರ್ ಇರ್ಬೇಕು ಅಂತ ತಕ್ಷಣ ಗುಜು 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 ಶಬ್ದ ಶುರು ಆಗಬೇಕು. ಇದನ್ನ ನಾವು ಸಂಸ್ಕಾರ ಅಂತ ಹೇಳೋದು. ಅದೇ ಸಿನಿಮಾದಲ್ಲಿ ಬಿಡದೆ ರೀಲು, ಅದಿರದೇ ರೀಲು, ಇನ್ನು 2 ರೀಲ್ ಎಕ್ಸ್ಟ್ರಾ ರೀಲು, ಅದು ನೋಡೋಕೆ ಎಷ್ಟು ನಿಮಗೆ ಕಾತರತೆ ಇದೆ. ಯಾವತ್ತಾರು ದೇಶದ ಬಗ್ಗೆ ಚಿಂತೆ ಮಾಡಿದ್ದೀರಾ? ಯಾವತ್ತಾರು ಪೇರೆಂಟ್ಸ್ ಬಗ್ಗೆ ಚಿಂತೆ ಮಾಡಿದ್ದೀರಾ? ಯಾವತ್ತಾರು ಸಮಾಜದ ಬಗ್ಗೆ ಚಿಂತೆ ಮಾಡಿದ್ದೀರಾ? ಅಲ್ಲಿ ಆಕ್ಸಿಡೆಂಟ್ ಆದ ತಕ್ಷಣ ಅವನು ಪ್ಲೀಸ್ 102 ಫೋನ್ ಮಾಡ್ಕೊಡಿ, ಸ್ವಲ್ಪ ನೀರು ಕೊಡಿ, ಸ್ವಲ್ಪ ಸಹಾಯ ಮಾಡಿ ಅಂದ್ರೆ ಎಲ್ಲರೂ ನಿಂತಿರೋರು, ಎಲ್ಲರೂ ವಿದ್ಯಾವಂತರು, ಅಲ್ಲಿ ಯಾರು ಹಳ್ಳಿಯಿಂದ ಬಂದ್ರು ಹಳ್ಳಿಗಾರಲ್ಲ, ಎಲ್ಲರೂ ಮೊಬೈಲ್ ತಂದು ಫೋಟೋ ಹೊಡ್ಕೊತಾರೆ ವಿನಃ ಯಾರು ಮತ್ತು ನೀರು ಕೊಡೋದಿಲ್ಲ. ಯು ಕಾಲ್ ಇಟ್ ಆಸ್ ಎಜುಕೇಶನ್? ಇದೇನ ಶಿಕ್ಷಣ? ನೀವು ಇನ್ನೊಂದು ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. TN Seshan, you know him. He was the Chief Election Commissioner of India. He was traveling one day in UP. He was traveling along with his wife. Suddenly his wife saw ಅಲ್ಲೊಂದು ಮರದಲ್ಲಿ ಗಿಜಿಗನ ಗೂಡು, ನಿಮ್ಗೆ ಗೊತ್ತಿರ್ಬೋದು, ಪಕ್ಷಿಯ ಗೂಡುಗಳನ್ನ ಹ್ಯಾಂಗ್ ಆಗ್ತಾ ಇದೆ. ಬಹಳ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಅದು ಎಷ್ಟು ಕಷ್ಟಪಟ್ಟು ಕಟ್ಟುತ್ತೆ ಗೊತ್ತಾ ಆ ಗೂಡನ್ನ, ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಅವ್ರ ವೈಫ್ ಹೇಳ್ತಾರೆ, ರೀ ನಿಲ್ಲಿಸ್ರಿ ಗಾಡಿನ, ಡ್ರೈವರ್ ನಿಲ್ಲಿಸು, ನಾನು ಒಂದು 4 ಗೂಡು ಕಿತ್ಕೊಡ್ತೀರಾ ಆ ಮರದಲ್ಲಿರೋ ಗೂಡು ಅಂತ ಕೇಳ್ತಾರೆ. ಪೊಲೀಸ್ ಎಸ್ಕಾರ್ಟ್ ಕರೆದ್ರು, ಪ್ಲೀಸ್ ಕಮ್, ಇದೊಂದು 4 ಗೂಡು ಕಿತ್ಕೊಡು ಅಂತ ಹೇಳ್ತಾರೆ. ಪೊಲೀಸ್ ಹೇಳ್ತಾರೆ ಇದೊಂದು ಕಷ್ಟ ನೋಡೋಣ ಅಂತ. ಅದೊಬ್ಬ ಹುಡುಗ ಶಪರ್ಡ್ ಬಾಯ್ ಹಸು ಮೇಯಿಸ್ತಾ ಇರ್ತಾನೆ. ಇಲ್ಲ ನೋಡು ಇದೊಂದು 4 ಗೂಡು ಕಿತ್ಕೊಡೋ. ಈ ಸಾಹೇಬ್ರು ಬಂದಿದ್ರು ಡೆಲ್ಲಿಯಿಂದ, ಸಾಹೇಬ್ರು ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಫಾರ್ IAS ಆಫೀಸರ್, ಸಚ್ ಎ ಸೀನಿಯರ್ ಮ್ಯಾನ್, 4 ಕಿತ್ಕೊಡು ಅಂತ. ಆ ಹುಡುಗ ಹೇಳ್ತಾನೆ ಇಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ. मुझसे नहीं होता है वो काम, हमको छोड़ दीजिए, हमारा काम उधर है. नहीं भैया आओ ಅಂತ ಹೇಳಿ ಅವ್ರು ಹೇಳ್ತಾನೆ, ಐ ವಿಲ್ ಗಿವ್ ಯು 50 rupees. ನೀನು 1 ಕಿತ್ಕೊಟ್ರೆ 50 ರೂಪಾಯಿ ಕೊಡ್ತೇನೆ. ಗಿಜಿಗಿನ ಗೂಡು 4 ಗೂಡು ನೀನು 200 ರೂಪಾಯಿ ಬರುತ್ತೆ, ಬಾ ಕೊಡ್ತೀನಿ ಅಂತ. ಆಗ್ಲೂ ಆ ಹುಡುಗ ಹೇಳ್ತಾನೆ, मेरा हाथ में नहीं होता है, मैं जाऊंगा, मेरा काम है उधर. ಯಾಕೋ ಕೊಡೋದಿಲ್ಲ? ಅಷ್ಟು ದೊಡ್ಡ ಸಾಹೇಬರು ಹೇಳ್ತಾರೆ 4 ಗೂಡು ಕಿತ್ಕೊಳಕ್ಕಾಗಲ್ಲ ನಿಂಗೆ, ಗುಗಚ್ಚಿ ಗೂಡು. Then he says something which you all should remember, that is the real education. He says, ಸಾಹೇಬ್ ಪ್ರತಿ ದಿವಸ ಸಾಯಂಕಾಲ ನಾ ಬರ್ತೀನಲ್ಲ, ಬಂದಾಗ ಆ ಗೂಡೊಳಗಿರುವ ಆ ಪುಟ್ಟ ಪುಟ್ಟ ಮರಿಗಳಿಗೆ
ಅವ್ರ ತಾಯಿ ಎಲ್ಲಿಂದಲೋ ಆಹಾರ ತಗೊಂಡು ಕೊಡುತ್ತೆ. ಆ ತಾಯಿ ಆಹಾರ ತಂದು ಕೊಡುವಾಗ ಅವ್ರು ಕೂಗುಡುತ್ತೆ, ಕಿಸಿ ಕೂಗುತ್ತೆ. ತಾಯಿ ಅದನ್ನು ಮುಗಿಸುತ್ತೆ. ಆ ತಾಯಿ ಮಗುನ ಹುಡುಕುತ್ತೆ, ಎಲ್ಲೋ ಹೋಗುತ್ತೆ ಅಂತಿಲ್ಲ, ಅವ್ರಿಗೆಲ್ಲ ಆಹಾರ ಕೊಡುತ್ತೆ. ನೀವು ಅದನ್ನ ಯಾಕೆ ತಗೊಂಡು ಹೋಗ್ತಿದ್ದೀರಾ? ಅವ್ರ ಮನೆ ಮುಂದೆ ಡೆಕೋರೇಷನ್ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಆ ತಾಯಿ, ಆ ಮಗು, ಆ ಪಕ್ಷಿಯ ಹೃದಯದ ನೋವು ನಾನು ತಡೆಯಕ್ಕಾಗಲ್ಲ. ಸರ್ ಮಾಫ್ कीजिए, मैं चले जाऊंगा, मेरा साथ एक काम नहीं होता है सर, माफ कीजिए साहब, माफ कीजिए तो डॉक्टर थे. This is the incident. I will tell you, TN station ಅವ್ರು ಬದುಕಿರೋ ದಿವಸನೂ ಆ ಒಂದು ಇನ್ಸಿಡೆಂಟ್ ಅವ್ರ ಹೃದಯ ತಟ್ಬಿಡ್ತದೆ. ನನ್ನ IAS, ನನ್ನ ದೊಡ್ಡ ಎಲೆಕ್ಷನ್ ಕಮಿಷನರ್, ನನ್ನ ಬಿರುದುಗಳು, ನನ್ನ ಸರ್ಟಿಫಿಕೇಟ್ಸ್, ನನ್ನ ಎಜುಕೇಶನ್, ನನ್ನ ಕ್ವಾಲಿಫಿಕೇಶನ್, ನನ್ನ ಪೊಸಿಷನ್, ಎವ್ರಿಥಿಂಗ್ ಹ್ಯಾಸ್ gone zero in front of that shepherd boy. He has the real education, he has the real heart, he has the real the feeling for others. This is what Swami Vivekananda said. Do you feel for others? Do you know? We are the people who taught the word toleration and acceptance ಅಂತ ಶಿಕಾಗೋ ಉಪನ್ಯಾಸದಲ್ಲಿ ಹೇಳ್ತಾರೆ. ನಿಮ್ಗೆ ಒಂದು ಆ ಗಮನ ಇದೆಯಾ? ದೇಶದ ಬಗ್ಗೆ ಒಂದು ಚೂರು ಯೋಚನೆ ಇದೆಯಾ? ಬಡವರು ಎಷ್ಟು ಜನ ಇದ್ದಾರೆ. ಪ್ರತಿ ದಿವಸ ನಾನು ಕೆಲಸ ಮಾಡ್ತೀನಿ, ಎಷ್ಟು ಕಷ್ಟ ಆಗುತ್ತೆ ನಾನು ನೋಡ್ಲಿಕ್ಕೆ. ಇದು ನಮ್ಮ ದೇಶನ ಅಭಿವೃದ್ಧಿ ಅಂದ್ರೆ ಎಲ್ಲ ಆಗ್ಬೇಕು. ಅಭಿವೃದ್ಧಿ ಒಂದೇ ಕಡೆ ಅಭಿವೃದ್ಧಿ ಆಗಬಾರ್ದು. ಒಬ್ರು AC ರೂಮಲ್ಲಿ ಕೂತ್ಕೋತಾರೆ, ಒಬ್ರು ರೋಲ್ಸ್ ರಾಯಲ್ ಬರ್ತಾರೆ, ಒಬ್ರು ಹೊಟ್ಟೆಗಿದ್ದೇನೆ ಬಟ್ಟೆಗಿದ್ದೇನೆ ಸಾಯ್ತಾರೆ. ಅದಾಗಬಾರ್ದು. ದಟ್ ಈಸ್ ನಾಟ್ ಕಾಲ್ಡ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದ್ರೆ ಫುಲ್ ಫ್ಲೆಶ್ ಡೆವಲಪ್ಮೆಂಟ್. ಲೆಟ್ ಮೀ ಟೆಲ್ ಯು, Lord Macaulay, he gives a talk in Parliament of British. He says, I have travelled across the length and breadth of India and I have not seen one person who is a beggar, who is a thief. Such wealth I have seen in this country, such high moral values, people of such caliber that I do not think we even conquer this country unless we break the nation which is her spiritual and cultural heritage. And therefore I propose that we replace her old ancient education system, her culture, for if the Indians think that all that is foreign and English is good, greater than their own, they will lose their strength, the native culture, and they become what we want them to become, a truly dominated nation. Lord Macaulay says, across the British Parliament, he addresses the British Parliament in 1835. He wanted to create a clan of people. Mark my words. He wanted to create a clan of people who would be Indian in blood and in color, but English in taste, in opinion, in words and intellect. Perhaps we have reached that stage. We are forgetting our own culture. We are forgetting our own religion. We think certificates are the educational merits are done. It is not the merit. It's only after the certificate. How you have developed your life. Education is man-making education, character-building education. Swami Vivekananda's words. Our people, do you love your country? Do you love your country? Hats off to the NCC cadets. Hats off to the Sheshadripuram NCC cadets. How sincere, how devoted, even the teacher of NCC, I appreciate. Hats off to you, sir. You are inviting that culture in there. ನಾನು ಈಗ ಹೇಳೋದನ್ನು ಕೇಳಿಸ್ಕೊಳ್ಳಿ. ಕೆಲವರೆಲ್ಲ ನಗ್ತಾ ಇದ್ದಾರೆ, ಏನಪ್ಪ ಸ್ವಾಮೀಜಿ ಮಾತಾಡ್ತಿದ್ದಾರೆ ಅಂತ. ನಿಮಗೆ ದೇಶದ ಬಗ್ಗೆ ಪ್ರಜ್ಞೆನೇ ಇಲ್ಲ. ನಿಜ ಹೇಳ್ತೀನಿ ಕೇಳಿ. You know Yuvraj Singh. How many times he has failed, how many zeros, how many centuries, etc., etc. You purti report ಕೊಡ್ತೀರಾ. But you don't know Bhagat Singh. You don't know Bhagat Singh. You don't know Bhagat Singh's mother, Vidyavati. When somebody asked her, your only one son, Bhagat Singh, you offered him to the nation. He has gone to gallows of British people. ನೀವು ನೋವಾಗಲ್ವ ತಾಯಿ, ಒಬ್ಬನೇ ಮಗನ ಕಳಿಸಿದ್ದೆ ಅಂದ್ರೆ ವಿದ್ಯಾಪತಿ ಸೇಸ್, ಇಫ್ ಐ ಹ್ಯಾಡ್ ಅನದರ್ ಸನ್ ಐ ವುಡ್ ಹಾವ್ ಸೆಂಟ್ ಹಿಮ್.
Father Galvez. This is the way. You know Kapil Dev. How many times he led India and how many times he scored centuries, etc., etc. But you don't know Sukhdev, a young man within 20s. Because of them, you are sitting here. Because of Chandrasekhar Azad, you are sitting here. Because of Gandhiji, you are sitting here. Because of Subhash Chandra Bose, you are sitting here. ಯಾವತ್ತಾರು ಒಂದ್ಸರಿ ಜ್ಞಾಪಿಸ್ಕೊಂಡಿದ್ದೀರಾ? ನಿಮಗೆ ಎಷ್ಟು ಚೆನ್ನಾಗಿ ಜ್ಞಾಪಕ ಇರುತ್ತೋ ಸಿನಿಮಾ ಆಕ್ಟರ್ಸ್ ಬರ್ತ್ಡೇಸ್, ಎಷ್ಟು ಚೆನ್ನಾಗಿ ಜ್ಞಾಪಕ ಇರುತ್ತೋ ಕ್ರಿಕೆಟರ್ಸ್ ಬರ್ತ್ಡೇಸ್. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋ ಬರ್ತ್ಡೇ ನಿಮಗೆ ಗೊತ್ತಿಲ್ಲಲ್ಲ. ಇದೇ ನಮ್ಮ ದೇಶದ ಟ್ರಾಜಿಡಿ. ದಿಸ್ ಇಸ್ ವಾಟ್ ಐ ಕಾಲ್ ಇಟ್. ಎಷ್ಟು ಜನಕ್ಕೆ ಗೊತ್ತು? ನಾವು ಹೇಳ್ತೀವಿ ಮಾತೆತ್ರ ಲಿಸೆಟ್ ಗೆಲಿಲಿಯೋ, ಕೋಪರ್ನಿಕಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಲಿಸೆಟ್, ಬಿಕಾಸ್ ಅದರ ಹೇಳ್ಬಿಟ್ರೆ ತುಂಬಾ ಓದಿದ್ದಾನೆ ಅಂತ. Galileo was not born at all when Aryabhatta calculated what is the distance between Earth and Moon and Sun, etc., etc. Do you know that? You don't know. You don't want to know also because you think ಹಳೆ ಯಾಕೋ ನಿಂಗೆ ಹೊಸದಲ್ವಾ, ಗೆಲಿಲಿಯೋ ಅಂತ ಹೇಳೋ, ಕೋಪರ್ನಿಕಸ್ ಅಂತ ಹೇಳೋ, ಆರ್ಮ್ಸ್ಟ್ರಾಂಗ್ ಅಂತ ಹೇಳೋ ಅಂತ ಹೇಳ್ಕೊಂಡು ಹೋಗ್ತೀರಾ, ನ್ಯೂಟನ್ ಅಂತ ಹೇಳೋ. But you don't know. Thousands of years ago, our culture was, the rich culture was there. And finally, 90 lakh books were burnt out in Nalanda. 90 lakhs books. What a great books Chanakya had studied there. Such a wonderful university. Today, Prapanchadalli, the only one university at that time is Nalanda University. Have you read about Nalanda University? No. You want Oxford, Harvard. ಈ ಹೆಸರುಗಳೇ ಬೇಕು ನಿಮಗೆ. Oxford, Harvard, they were not there at all when Nalanda University was there. People used to come thousands of kilometers and wait for the entrance examination to get entrance in this wonderful university. Do you know that? ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, if you want to have a bright future, go back to history. Zero was invented by Indians. If they have not invented zero, ಇಲ್ಲಿ ಒಂದು ಅಕ್ಷರ ಬರೀಬೇಕು ಅಂದ್ರೆ ಗೋಡೆಗಳೇ ಸಾಲಲ್ಲ, ಬರೀತಾ ಹೋಗ್ಬೇಕು. It was invented by Indian. Do you know that? So you should always know the culture, heritage, sampradaya, samskruti, parampare. ಎಲ್ಲದಕ್ಕಿಂತ ಮಿಗಿಲಾಗಿ you will be known as a vidyarthi, vidyarthini, and they will be known as acharyas. ಆ ಹೆಸರೇ ನೋಡಿ, ಆಚಾರ್ಯ ಅಂತ ಕೈ ಹೀಗೆ ತಂದೆ ತಾನು ಹೊರಟೋಗ್ಬಿಡುತ್ತೆ. ಯಾಕೆ? ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಮಾತೃ ದೇವೋ ಭವ. ನೀವು ನನಗೆ 5 ಪ್ರಾಮಿಸ್ ಮಾಡ್ಕೊಳ್ಳಿ, ಒಪ್ಕೊಂಬಿಡಿ. 5 ಪಂಚಸೂತ್ರಗಳು. ಐ ಹ್ಯಾವ್ ಬ್ರಾಟ್ 5 ಫಾರ್ಮುಲಾಸ್ ಫಾರ್ ಯು. ವೆರಿ ಸಿಂಪಲ್ ಫಾರ್ಮುಲಾ, ನಥಿಂಗ್. ಅದೇನು ಬಹಳ ದೊಡ್ಡದಲ್ಲ, ನೀವು ಪೂಜೆ ಮಾಡಿ ಅದು ಇದಕ್ಕೆ ಏನು ಹೇಳಲ್ಲ. 5 ಫಾರ್ಮುಲಾಸ್. The first formula, please love your father and mother. Matru Devo Bhava, Pitru Devo Bhava. You don't know how much pain they will have. You are sitting here. They say, ನನ್ನ ಮಗಳು ಶೇಷಾದ್ರಿಪುರಂ ಕಾಲೇಜ್ ಹೋಗ್ತಿದ್ದಾರೆ. You don't know how much pain they are. ಎಷ್ಟು ದುಡ್ಡು ಇರ್ತಾರೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ನೀವು ಬಂದ್ರ, ನಿಮ್ ಊಟ ಆಯ್ತಾ, ನೀವು ಚೆನ್ನಾಗಿ ಓದ್ಯಾ, ನೀವು ಎಕ್ಸಾಮಿನೇಷನ್ ಟೈಮಲ್ಲಂತೂ ನಿಮಗೆ ಗಂಟೆಗೆ ಒಂದ್ಸರಿ ಟೀನು, ಕಾಫಿನು, ಲೈಟು ಎಲ್ಲ ನೀವು ನೋಡ್ಕೋತಾರೆ. ಏನು ಆದರೆ ಫಾದರ್ ಎಷ್ಟು ಕೆಲಸ ಮಾಡ್ತಾರೆ ನಿಮಗೋಸ್ಕರ. ಅದರಿಂದ ನಮ್ಮ ಸಂಸ್ಕೃತಿಯಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಅದನ್ನು ನಾವು ಫಾಲೋ ಮಾಡದಿದ್ದಕ್ಕೆ ಟುಡೇ ಇಂಡಿಯಾ ಹ್ಯಾಸ್ ಬಿಕಮ್ ಹೆಡ್ ಕ್ವಾರ್ಟರ್ಸ್ ಆಫ್ ವೃದ್ಧಾಶ್ರಮಸ್. ಐ ಆಮ್ ಸಾರಿ ಟು ಟೆಲ್ ಯು, ಹೆಡ್ ಕ್ವಾರ್ಟರ್ಸ್ ಆಫ್ ವೃದ್ಧಾಶ್ರಮಸ್. ಯಾಕೆ ನೀವು ಇಲ್ಲಿದ್ದೀರ ವೃದ್ಧಾಶ್ರಮದಲ್ಲಿ? ಯಾಕೆ ಇಲ್ಲಿದ್ದೀರ? ಇಲ್ಲ ಸ್ವಾಮಿ, ಯಾವ ತಂದೆ ತಾಯಿನೂ ವೃದ್ಧಾಶ್ರಮದಲ್ಲಿರೋ ತಂದೆ ತಾಯಿನೂ, ಕೃಷ್ಣಾಜಿ ನೀವೆಲ್ರಿಗೂ ಹೇಳ್ತಿದ್ದೀನಿ, ಅಪ್ಪಿ ತಪ್ಪಿ ಅವ್ರ ಮಕ್ಕಳ ಮೇಲೆ ಚಾಡಿ ಹೇಳಿಲ್ಲ. ಹೋಗ್ಲಿ ಬಿಡಿ ಸ್ವಾಮೀಜಿ, ಅವನು ತುಂಬಾ ಹಣ ಇದೆ ಸ್ವಾಮೀಜಿ, ನಮಗೆ ಕಳಿಸ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ಇದು ರೀತಿಯ ಪ್ರೀತಿ. ಅವ್ರು ನಿಮಗೆ ಬರ್ಗರ್ ಕೇಳಲ್ಲ, ಅವ್ರು ನಿಮಗೆ ಜ್ಯೂಸ್ ಕೇಳಲ್ಲ, ಅವರು ನಿಮಗೆ ಮಿಲ್ಕ್ ಕೇಳಲ್ಲ, ಅವ್ರು ನಿಮಗೆ ಬೋರ್ನ್ವಿಟಾ ಕೇಳಲ್ಲ, ಅವ್ರು ನಿಮಗೆ ಹಾರ್ಲಿಕ್ಸ್ ಕೇಳಲ್ಲ.
ಅವ್ರು ನಿಮಗೆ ನಿಮ್ಮ ಒಂದು ಮಾತು ಕೇಳ್ತಾರೆ, ಅಮ್ಮ ಹೇಗಿದೆಯಮ್ಮ, ಚೆನ್ನಾಗಿದೆ, ಸಾಕು. ಬಟ್ ಅನ್ಫಾರ್ಚುನೇಟ್ಲಿ ದ ಸೆಕೆಂಡ್ ಮೀನ್ಸ್ ಗುರು, ಆಚಾರ್ಯರು. ಇವತ್ತು ಆ ತಾಯಿಯವರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು, ಆ ಮಕ್ಕಳು ಇಲ್ಲಿ ನೃತ್ಯ ಮಾಡ್ತಿದ್ರು, ಆ NCC ಕ್ಯಾಡೆಟ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಅದೆಲ್ಲಕ್ಕಿಂತ ಮಿಗಿಲಾಗಿ ಒಬ್ರು ನಿಮ್ಮ ಓನ್ ಪ್ರೊಫೆಸರ್ ಲೆಕ್ಚರರ್ ವೇದ ಪಾಠ ಮಾಡ್ಕೊಂಡು ಕರ್ಕೊಂಡ್ಬಂದ್ರು. ಈಸ್ ಇಟ್ ನಾಟ್ ಎ ವಂಡರ್ಫುಲ್ ಥಿಂಗ್? ವಾಟ್ ಈಸ್ ದೇರ್ ಸರ್? ಗುಡ್ ಮಾರ್ನಿಂಗ್, ನಮಸ್ತೆ ಸರ್, ಸರ್ ಚೆನ್ನಾಗಿದ್ದೀರಾ, ಹೌ ಆರ್ ಯು ಸರ್? ಅವ್ರು ಬರ್ತಿದ್ರು, ತಲಾಟೆ ಆಡ್ಕೊಂಡು ಮಾತಾಡ್ಕೊಂಡು ಮೊಬೈಲ್ ನೋಡಿಕೊಂಡು, ಸರ್ ಹೋದ್ರು ಮೊಬೈಲ್ ನೋಡಿಕೊಂಡು. ಇವೆಲ್ಲ ಇಸ್ ನಾಟ್ ದಿ ಕಾರ್ಡಿನಲ್ ಸೈನ್ಸ್ ಆಫ್ ಇಂಡಿಯನ್ ಸ್ಟೂಡೆಂಟ್. ಇಂಡಿಯನ್ ಸ್ಟೂಡೆಂಟ್ ಕಾರ್ಡಿನಲ್ ಸೈನ್ಸ್ ಏನು ಗೊತ್ತಾ? ಸರ್ ಗುಡ್ ಮಾರ್ನಿಂಗ್, ನಮಸ್ಕಾರ ಸರ್, that's all. Nothing you lose. You get the love of your teacher. Third one, your society. ನಾವೀಗ ಹೆಂಗಾಗ್ಬಿಟ್ಟಿದ್ದೀವಿ ಗೊತ್ತಾ? ಬೆಂಗಳೂರಲ್ಲಿ ಇರೋದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ನಾವು. ಸೊ ಇವನ ಫ್ಲೋರು ಅವನ ರೂಫು, ಅವನ ರೂಫು ಇನ್ನೊಬ್ಬನ ಫ್ಲೋರು, ಎಲ್ಲ ಒಂದೇ ಕಡೆ ಇರ್ತಾರೆ. ಆಯ್ತಾ? ಕನ್ನಡದಲ್ಲಿ ನೀವು ಚೆನ್ನಾಗಿರುತ್ತೆ. ಆಮೇಲೆ ಬಾಗಿಲು ತೆಗಿತೀರಾ, ಅವನು ಬಸ್ ಸ್ಟಾಪ್ ಅಲ್ಲಿ ಸಿಗ್ತಾನೆ, ಎಲ್ಲ ನೋಡಿದ್ದೀನಲ್ಲ ನಾನು ನಿಮ್ಮನ್ನು, ನೀನೆ ನಾನು 204 ಅಲ್ಲಿ ಇದ್ದೆ, ನೀನು ನಾನು 205 ಇದ್ದೆ, ಅದೇ ಇದೇ ರಸ್ತೆಯಲ್ಲಿ ಆ ಫ್ಲಾಟ್. ಹೌದಾ? ಎಷ್ಟು ವರ್ಷದಲ್ಲಿ ಇದೆಯಾ? 30 ವರ್ಷದಲ್ಲಿ ಇದ್ದೀವಿ. ಒಬ್ರಿಗೊಬ್ರು ಹೃದಯದಿಂದ ಬೆಸಿಗೆ ಹೊರಟೋಗಿದೆ ನಮ್ಮ ದೇಶದಲ್ಲಿ. ಇನ್ನು ನಿಮ್ಮಲ್ಲಿ ನಾನು ಸಮಾಜದ ಹೇಗೆ ನಿರ್ಮಾಣ ಮಾಡೋದು, ನಮ್ದಾಗ್ಬೇಕಷ್ಟೇ, ನಂದಾಗ್ಬೇಕಷ್ಟೇ, ನಾನ್ ಚೆನ್ನಾಗಿರ್ಬೇಕಷ್ಟೇ, ನನ್ ಚೆನ್ನಾಗಿದ್ರೆ ಸಾಕು, ಪಕ್ಕದ ಹೆಂಗಾರ ಹಾಕೊಳ್ಳಿ. ಅದಾಗಬಾರ್ದು. ಸಮಾಜಕ್ಕೆ ನೀವು ಕೊಡೋ ಋಣ ಅಂತ ಭಾವಿಸಿ. ನಾಲ್ಕನೇದು ಬಹಳ ಮುಖ್ಯವಾದ್ದು ದೇಶಭಕ್ತಿ, ದೇಶಾಭಿಮಾನ. ಐ ಲವ್ ಮೈ ಕಂಟ್ರಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲೇ ಇದ್ದಿದ್ರೆ ನಾವಿಲ್ಲಿ ಕೂತ್ಕೋತಿರ್ಲಿಲ್ಲ. ಝಾನ್ಸಿ ರಾಣಿ ಇಲ್ದಿರ ನಾವಿಲ್ಲಿ ಕೂತ್ಕೋತಿರ್ಲಿಲ್ಲ. ಕಿತ್ತೂರು ರಾಣಿ ಇಲ್ದಿರ ನಾವಿಲ್ಲಿ ಕೂತ್ಕೋತಿರ್ಲಿಲ್ಲ. ಶಿವಾಜಿ ಇಲ್ದಿರ ನಾವಿಲ್ಲಿ ಕೂತ್ಕೋತಿರ್ಲಿಲ್ಲ. ಅವರು ನಿಮ್ಮ ಮಾಡೆಲ್ ಆಗಲಿ, ಅವರು ನಿಮ್ಮ ರೋಲ್ ಮಾಡೆಲ್ ಆಗಲಿ, ಅವರು ನಿಮ್ಮ ಜೀವನಕ್ಕೆ ಒಂದು ರೀತಿಯ ಆದರ್ಶವಾಗಲಿ. ಸ್ವಾಮಿ ವಿವೇಕಾನಂದರು, ಅರವಿಂದ ಘೋಷ್, ಆಜಾದ್, ರಾಮತೀರ್ಥ, ಇವರೆಲ್ಲ ನಿಮ್ಮ ಜೀವನದ ಗುರಿಯಾಗಲಿ. ಸಿನಿಮಾ ಆಕ್ಟರ್ಸ್ ಅಲ್ಲ. ಪದೇ ಪದೇ ಅದನ್ನು ಹೇಳ್ತಾ ಇದ್ದೀನಿ. ಹೇಗೆ ಆಗ್ಬಿಟ್ಟಿದೆ ನಮ್ಮ ದೇಶ ಅಂತ ಹೇಳ್ತಾ ಇದ್ದೀನಿ. ನಾನೊಂದು ದಿವಸ ಆಶ್ರಮದಿಂದ ಬರ್ತಾ ಇದ್ದೀನಿ, ನಾನು ಈ ಭಾವನೆ ಮಾತಾಡ್ತಿದ್ದೆ. ನೋಡು, ಇವತ್ತು ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದ ಜಯಂತಿ. ಸ್ವಾಮಿ ವಿವೇಕಾನಂದರು, when he stopped speaking on Hinduism was born ಅಂತ ಹೇಳ್ತಾರೆ, omnipresent. But for him we would have lost our religion ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್. ಅಂತ ಸ್ವಾಮೀಜಿ ಜಯಂತಿ ಇವತ್ತು ಬಾರೋದು. Then I saw some youngsters like you just going with flowers and milk packets. I was so happy. ಇವರೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಹೂ ಹಾಕಿ ಹಾಲದ್ದು ಕೊಟ್ಟನ ಹೊಡೆದು ಅಭಿಷೇಕ ಮಾಡ್ತಾರೆ ಅಂತ. ನನ್ನ ಜೊತೆಲಿದ್ದರು ಸ್ವಾಮೀಜಿ, ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ತುಂಬಾನೇ ನಿರಾಸೆ ಆಗುತ್ತೆ. ಯಾಕೆ ನಿಮ್ಗೆ ನಾನು ಹೇಳಲ್ಲ, ಅದ್ರ ಮುಂದೆ ಕರ್ಕೊಂಡು ಹೋಗ್ತೀನಿ ನೋಡಿ. ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಇದೆ ಕೊಡಲ್ಲಿ, ಅದಕ್ಕೂ ಹಾರ ಹಾಕ್ತಾರೆ ಕೊಡ. ಅವ್ರು ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದ ಅಂತ. ಭಾರತೀಯನಾಗಿ, ಭಾರತೀಯ ವಿದ್ಯಾರ್ಥಿಯಾಗಿ, ಭಾರತೀಯ ಯುವಕನಾಗಿ, ಯುವತಿಯಾಗಿ ಸ್ವಾಮಿ ವಿವೇಕಾನಂದ ಸಿಸ್ಟಮ್ ನಿವೇದಿತ ಝಾನ್ಸಿ ರಾಣಿ ಶಿವಾಜಿ ಗೊತ್ತಿಲ್ಲ. ಸ್ವಾಮೀಜಿ ಯಾಕೆ ಹಿಂಗೆ ಮಾತಾಡ್ತಾರೆ? ಬನ್ನಿ ಹೋಗೋಣ. ಅಲ್ಲಿ ಹೋದ್ರೆ ಅವತ್ತು ಒಂದು ಸಿನಿಮಾ ಇನಾಗ್ರೇಟ್ ಆಗ್ತಾ ಇದೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಆಕ್ಟರ್ಗೆ ಹಾಲು ಹೂವು ಹಾಕ್ತಿದ್ದಾರೆ. ಏ ಮೇರಾ ದೇಶ್ ಮಹಾನ್ ಅಂತ ಹೇಳಿ ಅವರು ರಕ್ತ ನಮಗೆ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ. ಸೊ ಗಿವ್ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ, ಗಿವ್ ಸಮಥಿಂಗ್ ಬ್ಯಾಕ್ ಟು this nation, give something back to your father and mother. This is all. And finally, I want you should lead your life of values. Value board life ಇರಬೇಕು ನಮ್ದು, ಬಹಳ ಮುಖ್ಯ ಅದು. ಡಾಕ್ಟರ್ ಚಂದ್ರಶೇಖರ್, ನೊಬೆಲ್ ಲಾರೆಟ್ ಇನ್ ಮಲ್ಲೇಶ್ವರಂ. ನಿಂದೆ ಸ್ಟೋರಿ ಅದು. ನಾನೇನು ನಿಮಗೆ ಮಹಾಭಾರತ, ಈಶಾಕೇನ ಕಟ ಮಾಡಲಿಕ್ಕೆ ಐತಿರೆ ತೈತಿರೆ ಶ್ವೇತಾಶುದ್ರ ಚಾಂದೋಗ್ಯ ಬೃಹದಾರಣ್ಯಕ್ಕೆ ಹೇಳ್ತಿಲ್ಲ, ನಿಂದೆ ಹೇಳ್ತಿದ್ದೀನಿ. ಚಂದ್ರಶೇಖರ್, ಸರ್ ಶ್ರೀ ರಾಮನ್ advertised that I want
5 scientists for my work. 5 scientists. You know, ಸಿ ವಿ ರಾಮನ್ ಸೈಂಟಿಸ್ಟ್ ಅವರೇ ಅದನ್ನ ಅಡ್ವರ್ಟೈಸ್ ಮಾಡಿದಾಗ ಇಡೀ ಕರ್ನಾಟಕದಿಂದ ಅವ್ರ ಹತ್ರ ಬಂದಂತೆ ಅವತ್ತು ಆ ಇಂಟರ್ವ್ಯೂಗೆ. ಆಗಿನ ಕಾಲ ಟ್ರೈನು ಬಸ್ ಅದೆಲ್ಲ ಆಯ್ತು. ಸೊ ಇಂಟರ್ವ್ಯೂ ಆದಾಗ 5 ಜನ ಸೆಲೆಕ್ಟ್ ಆದ್ರು, ಒಬ್ರು ಸೆಲೆಕ್ಟ್ ಆಗಲಿಲ್ಲ. ದಟ್ ಈಸ್ ಡಾಕ್ಟರ್ ಚಂದ್ರಶೇಖರ್ ನೊಬೆಲ್ laureate. ಅಮೆರಿಕದಿಂದ ಈ ಗಾಟ್ ದಟ್ ನೊಬೆಲ್ ಪ್ರೈಸ್. ಬೇಕಾದ್ರೆ ಗೂಗಲ್ ಹೋಗಿ ನೋಡಿ ಡಾಕ್ಟರ್ ಚಂದ್ರಶೇಖರ್. Then in the evening, when C.V. Raman was walking in the institute, Indian Institute of Science, he saw one young man standing near there. Said, "What's the matter?" "Oh, you are the person. No, you came in the morning for the interview, and I'm sorry, you couldn't get the clearance." It's okay. "No, sir, I have not come here to say that. I have come here to repay 5 rupees which was given by your office people by mistake, extra 5 rupees. Please mark 5 rupees." ಅದು ಹೋಗೋದು ದೋಸೆ ತಿನ್ಕೊಂಡ್ಬಿಡ್ಬೋದು ಆಗಿನ ಕಾಲದಲ್ಲಿ. ಯಾರು ಕೇಳ್ತಾ ಇದ್ರು ಆ ವ್ಯಾಲ್ಯೂ ಇತ್ತಲ್ಲ. ಸೊ ಯು ಶಾಕ್ಡ್. ಯು ಸೆಡ್ 5 rupees. Alright, you use it. "No sir, I have written this is the bus fare, this is the breakfast fare and this much. So they have given 5 rupees extra. I want to repay that 5 rupees. Mark by words, 5 rupees. He has written a book how the 5 rupees had changed his life. Then Chandrasekhar C.V. Raman said, "Okay, now the office is everything is closed. Come in the morning." He was very happy because he could see again C.V. Raman and talk to him about ಆಗಿನ ಕಾಲದಲ್ಲಿ C.V. Raman ನೋಡೋದು ಹೋದ್ರೆ ಏನು. So he said, "Okay sir, morning I will come." Sir, C.V. Raman had decided that he should select this boy for his research works. Instead of 5, he said, "I will have another extra 6th one." So what you have seen, he has failed. He might have failed in chemistry. But he has passed. He became a rank student in morality. This is what we want from you people. He might have failed in chemistry. Doesn't matter. He can go again and get the marks. But morality, he has passed in morality. 5 rupees here later. So I want to take him as one of my assistant scientists. ಅಲ್ಲಿಂದ ಅವರು ಜರ್ನಿ ಶುರು ಮಾಡಿ he reached America and he got the Nobel Prize for his discoveries. My dear students, future India, ಅಮ್ಮ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಈ ಕಥೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇದು ನಿಮ್ಮ ಜೀವನದ ಗುರಿ ಆಗಲಿ. ಬೇರೆ ಯಾರು ನಿಮ್ಮ ಜೀವನದ ಗುರಿ ಆಗಲಿ ಏನು ಪ್ರಯೋಜನ ಇಲ್ಲ. ಬುದ್ಧ ನಿಮ್ಮ ಜೀವನದ ಗುರಿ ಆಗಲಿ, ಮಹಾವೀರ್ ನಿಮ್ಮ ಜೀವನದ ಗುರಿ ಆಗಲಿ, ಜೀಸಸ್ ನಿಮ್ಮ ಜೀವನದ ಗುರಿ ಆಗಲಿ, ವಿವೇಕಾನಂದ ನಿಮ್ಮ ಜೀವನದ ಗುರಿ ಆಗಲಿ, ಚಂದ್ರಶೇಖರ್ ಆಜಾದ್ ನಿಮ್ಮ ಜೀವನದ ಗುರಿ ಆಗಲಿ, ಭಗತ್ ಸಿಂಗ್ ನಿಮ್ಮ ಜೀವನದ ಗುರಿ ಆಗಲಿ, ಅಂಥವ್ರು ನಮ್ಮ ಜೀವನದ ಗುರಿ ಆಗಲಿ. ಈ ಆಯರಾನ್ಸ್ ನೀವೇನು ಅನ್ಕೋಬೇಡಿ. ನನಗೆ ಗೊತ್ತು, ನಿಮಗೂ ಗೊತ್ತಮ್ಮ. ಎಲ್ಲೆಲ್ಲಿ ಹೋಗಿದ್ದಾರೆ ಯಾರಂತೂ ನಿಮಗೂ ಗೊತ್ತಮ್ಮ. ಅನೇಕ ಮಾಧ್ಯಮಗಳಿಗೆ ಬೇರೆ ಏನೂ ಕೆಲಸ ಇಲ್ಲ. ಯಾವ್ದಾದ್ರು ಮಾಧ್ಯಮ ಮತ್ತೆ ರಾಮಾಯಣ ರಿಪೀಟ್ ಮಾಡೋದು ನೋಡಿದ್ದೀರಾ? ಎಲ್ಲ ಅಜ್ಜಿಯರು ನೋಡ್ತಾರೆ ಅಷ್ಟೇ ರಾಮಾಯಣ. ಮೊದಲು ಒಂದ್ಸಲಿ ನೋಡಿದ್ರೆ ಈಗ ಮತ್ತೆ ರಾಮಾಯಣ ನೋಡ್ತಿದ್ದೀನಿ. ಯಾರಾದ್ರೂ ಯಂಗ್ಸ್ಟರ್ಸ್ ನೋಡ್ತಿದ್ದೀರಾ ರಾಮಾಯಣನ? ನೋಡ್ತಿದ್ದೀರಾ? ಇಲ್ಲ, ನೋಡಿದಿಲ್ಲ ರಾಮಾನಂದ ಸಾಗರ ರಾಮಾಯಣ. ಅಯ್ಯೋ ರಾಮಾಯಣ ಹಳೆಯದು ಏನ್ ನೋಡ್ತಿದ್ದೀರಾ? ರಾಮಾಯಣ ನೋಡಿ ಬಾರಿಗೆ ಮೈಕಲ್ ಜಾಕ್ಸನ್ ಬ್ರೇಕ್ ಡ್ಯಾನ್ಸ್. ಮೊದಲೇ ಬ್ರೇಕ್, ಜೀವನವೇ ಬ್ರೇಕ್ ಡ್ಯಾನ್ಸ್. ನಿಂತ್ಕೊಳ್ಳೋದು ನಿಂತ್ಕೊಳ್ಳಕ್ ಆಗ್ತಿಲ್ಲ. ಅದೇ ನಾನು ನೋಡಿ 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 ಹುಡುಗರು ಈಗ ನಾನು ಹೇಳ್ತೀನಿ ನಿಂತ್ಕೋಪ ಸ್ವಲ್ಪ ಹೊತ್ತು ಏನ್ ಸಂಚಿ ಅದೇ ಇರುತ್ತೆ ತಲೆ. ಶಾಂತಿ, ಶಾಂತಿ, ನೆಮ್ಮದಿ, ಮಹಾವೀರ, ಬುದ್ಧ, ಇದು ನಿಮ್ಮ ಜೀವನದ ಗುರಿಯಾಗಲಿ ಅಂತ ಹೇಳಿ ಐ ಆಮ್ ಸೋ ಹ್ಯಾಪಿ. ಶೇಷಾದ್ರಿ ಪ್ರಭು ಇನ್ಸ್ಟಿಟ್ಯೂಷನ್ಸ್ ಆರ್ ಬ್ರಿಂಗಿಂಗ್ ಬ್ಯಾಕ್ ದಟ್ ರಿಲಿಜನ್, ದಟ್ ಕಲ್ಚರ್, ದಟ್ ಸಂಸ್ಕಾರ, ದಟ್ ಸಂಸ್ಕೃತಿ ಬ್ಯಾಕ್ ಟು 2024. ಆಕ್ಚುಲಿ 2024 ಬೇರೆ ಯಾವ್ದಾದ್ರು ಕಾಲೇಜ್ ಫಂಕ್ಷನ್ ಅಂದ್ರೆ ನನ್ನನ್ನು ಸೇರಿಸ್ತಿರ್ಲಿಲ್ಲ. ಫಸ್ಟ್ ಎರಡನೇದು ಅಲ್ಲಿ ಪೂರ್ಣ ಕುಂಭ ಇಟ್ಕೊಂಡು ನನ್ನಲ್ಲಿ ಅವರು ಮಂತ್ರಗಳು ಅವ್ರು ಹೇಳಿದ್ರು, ಥ್ಯಾಂಕ್ ಯು ಸರ್,
ಅವು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರಿ ನೀವು ಆ ಮಾತುಗಳನ್ನು. I can't hold on myself. Because of you and the madam who are standing along with you all, our culture is still there, sir. Thank you, madam. Thank you, sir. ನಾವು ಬೇರೆ ಕಾಲೇಜಲ್ಲಿ ನಾನು ಕರೆದ್ರು ಹೋಗಲ್ಲ, ನಾನು ಅದು ಹೇಳ್ಬಿಡ್ತೀನಿ ಕೃಷ್ಣಾಜಿ. ಬೇರೆ ಕಾಲೇಜಲ್ಲಿ ಕರೆದ್ರು ಹೋಗಲ್ಲ, ಯಾಕಂದ್ರೆ ಕಾಲೇಜ್ದು ಬಯೋಡೇಟಾ ನೋಡಿದ್ರು, ಅವ್ರು ನನ್ನ ಬಯೋಡೇಟಾ ನೋಡ್ತಾರೆ, ನಾನು ಕಾಲೇಜ್ ಬಯೋಡೇಟಾ ನೋಡ್ತೀನಿ. ಅಲ್ಲಿ ಅವ್ರು ಬರೀತಾರೆ, ಇವರು ಈ ಇಂಗ್ಲಿಷ್ ಮ್ಯೂಸಿಕಲ್ಲಿ ಈ ಥರ ತಗೊಂಡ್ರು, ಇವರು ಬ್ರೇಕ್ ಡ್ಯಾನ್ಸಲ್ಲಿ ಇದು ತಗೊಂಡ್ರು, ಇದು ಹೌದಲ್ಲ ಅಪ್ಪ, ನೀವು ಬ್ರೇಕ್ ಮಾಡ್ತೀನಿ, ಡ್ಯಾನ್ಸು ಮಾಡ್ತೀನಿ, ನಾವು ಬರ್ತೀನಿ. ಇಂಥದನ್ನ ಮತ್ತೆ ಬರ್ತೀನಿ. ಹಿರಿಯರು ಕೂತ್ಕೊಂಡಿದ್ದಾರೆ, ನಮ್ಮ ಆರಾಧ್ಯ ಬಂದ್ರೆ ಇನ್ನೂ ಸಂತೋಷವಾಗೋದು. ಆ ಕಲ್ಚರ್ ಅನ್ನೋದು ವಾಕಿಂಗ್ ಗಾಡ್ಸ್ ಕಲ್ಚರ್ ಅಷ್ಟಿದೆ ಅವರಲ್ಲಿ. ನಿಮ್ಮಲ್ಲಿ ಅದನ್ನು ಬೆಳೆಸ್ಕೊಳ್ಳಿ. ಸರ್ಟಿಫಿಕೇಟ್ ಬಗ್ಗೆ ಡೋಂಟ್ ವರಿ. ಸರಿಯಾಗಿ ಹೇಳ್ಬಿಡ್ಲ, ಯಾವ ಸರ್ಟಿಫಿಕೇಟ್ ಬೇಕು ಹೇಳಿ ನಿಮಗೆ ನಾನು ಕೊಡಿಸ್ತೀನಿ. ಅಮ್ಮ ಸರಿ, ನಾನು ಹೇಳ್ತಿರೋದು ತಪ್ಪ. ವಿಚ್ ಸರ್ಟಿಫಿಕೇಟ್ ಯು ವಾಂಟ್ ಟು ಟೆಲ್ ಮಿ? ಆಲ್ ಡಿಪೆಂಡ್ಸ್ ಅಪಾನ್ ದಿ ಡಿಜಿಟ್ಸ್. How much you pay, you get that certificate. But you don't get the pure love what your teachers are giving. The pure education what your faculty members are providing you. And the atmosphere what the governing body is providing to you. So ಇದಿಷ್ಟು ಹೇಳ್ತೀನಿ. ನನಗೆ ಧೈರ್ಯ ಹೋಗ್ಲಾ, ನನ್ನ ದೇಶ ನಿಮ್ಮ ಕೈ ಕೊಟ್ಟು ಹೋಗ್ಲಾ ನಾನು.